ಈ ರೀಲ್ಸ್ ಮಿಸ್ ಆಗೋಕ್ಕಿಂತ ಮುಂಚೆ ಸೇವ್ ಮಾಡ್ಕೊಳ್ಳಿ ಹಾಗೂ ನಿಮ್ಮ ಆತ್ಮೀಯರೊಂದಿಗೆ ಶೇರ್ ಮಾಡಿ. ಧನುಸ್ಸು ರಾಶಿಯವರಿಗೆ ನವೆಂಬರ್ ತಿಂಗಳು ಕೊಂಚ ಮಟ್ಟಿಗೆ ಲಾಭದಾಯಕವಾಗಿದ್ದರೂ ಕೆಲವು ಕ್ಷೇತ್ರಗಳಲ್ಲಿ ನಷ್ಟವನ್ನು ಕೊಡತಕ್ಕಂಥದ್ದು. ಪ್ರಮುಖವಾಗಿ ಕಲಾಕ್ಷೇತ್ರದಲ್ಲಿದ್ದವರಿಗೆ ಈ ಮಾಸ ಒಳ್ಳೆ ಲಾಭವನ್ನು ಕೊಟ್ಟರೆ ಆಸ್ತಿ ಖರೀದಿ ಮಾಡತಕ್ಕಂಥ ಯೋಗವನ್ನು ಭಗವಂತ ನಿಮಗೆ ಈ ಮಾಸದಲ್ಲಿ ಲಭಿಸಿಕೊಟ್ಟಿದ್ದಾನೆ. ಹೆಚ್ಚು ಚಿಂತೆ ಬೇಡ, ತಾಳ್ಮೆಯಿಂದಿರಿ. ಖಂಡಿತವಾಗಿಯೂ ನಿಮ್ಮ ಗುರಿಯನ್ನು ಈ ಮಾಸದಲ್ಲಿ ನೀವು ಮುಟ್ಟುವಂತರಾಗ್ತೀರ. ಹಾಗೆಯೇ ಧನುಸ್ಸು ರಾಶಿಯಲ್ಲಿರತಕ್ಕಂಥವರಿಗೆ ಈ ನವೆಂಬರ್ ತಿಂಗಳಲ್ಲಿ ಅವರ ತಂದೆಯೊಂದಿಗೆ ಯಥೇಚ್ಛವಾದ ಭಿನ್ನಾಭಿಪ್ರಾಯಗಳು ಜಾಸ್ತಿ ಆಗುತ್ತೆ. ಸರ್ಕಾರಿ ಅಧಿಕಾರಿಗಳಿಗೆ ಹಾಗೂ ರಾಜಕಾರಣಿಗಳಿಗೆ ಈ ಮಾಸ ಉತ್ತಮ ಫಲವನ್ನು ಕೊಡೋದಿಲ್ಲ. ಅಧಿಕವಾದ ಖರ್ಚಾಗತಕ್ಕಂಥದ್ದು, ಅತಿಯಾದ ವಾಗ್ವಾದಗಳು ನಿಮ್ಮ ಉತ್ತಮ ಸಂಬಂಧವನ್ನು ಹಾಳು ಮಾಡುತ್ತೆ. ಈ ಮಾಸದಲ್ಲಿ ಸುಬ್ರಹ್ಮಣ್ಯ ಸ್ವಾಮಿನ ಆರಾಧನೆ ಮಾಡಿ, ಖಂಡಿತವಾಗಿಯೂ ನಿಮ್ಮ ಎಲ್ಲ ಕಷ್ಟಗಳು ಪರಿಹಾರವಾಗುತ್ತೆ. ಶುಭಮಸ್ತು.